ಚಳ್ಳಕೆರೆ ನಗರದ ಶ್ರೀ ಸ್ವಾಮಿ ವಿವೇಕಾನಂದ ಕಾಲೇಜಿನಲ್ಲಿ ಕ್ರೈಮ್ ಹಾಗೂ ಮಾದಕ ವಸ್ತುಗಳ ನಿಷೇಧ ಹಾಗೂ ವಿದ್ಯಾರ್ಥಿನಿಯರ ಸುರಕ್ಷತೆ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದ ಮುಖ್ಯ ಅತಿಥಿಯಾಗಿ ಚಳ್ಳಕೆರೆ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಕೆ. ಕುಮಾರ್ ರವರು ಭಾಗವಹಿಸಿ ಮಾತನಾಡಿದರು. ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಮುಖ್ಯವಾಗಿ ಕಾನೂನಿನ ಅರಿವು ತಿಳಿದುಕೊಂಡು ಕಾನೂನು ಪಾಲಿಸುವುದು ನಿಮ್ಮಗಳ ಜವಾಬ್ದಾರಿ. ತಂದೆ ತಾಯಿ ತಮ್ಮ ಮಕ್ಕಳನ್ನು ಕಾಲೇಜಿಗೆ ಕಳಿಸುವುದು ಉತ್ತಮ ಸಂಸ್ಕಾರ ಕಲಿಯುವುದಕ್ಕೆ ಹಾಗೂ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕಾಲೇಜಿಗೆ ಕಳಿಸುತ್ತಾರೆ. ಅವರ ಆಸೆಯನ್ನು ಪೂರೈಸುವುದು ನಿಮ್ಮಗಳ ಜವಾಬ್ದಾರಿ ಎಂದು ಹೇಳಿದರು. ಶಾಲಾ ಕಾಲೇಜು ಆವರಣದಲ್ಲಿ ಕ್ರೈಮ್ ಹಾಗೂ ಮಾದಕ ವಸ್ತುಗಳ ಬಗ್ಗೆ ಜಾಗರೂಕತೆಯಿಂದ ಇರಬೇಕು, ಇದರಿಂದ ದೂರವಿರಬೇಕು. ಇತ್ತೀಚೆಗೆ ರಸ್ತೆ ಅಪಘಾತಗಳು ಹೆಚ್ಚಾಗುತ್ತಿದ್ದು, ಪ್ರತಿಯೊಬ್ಬರೂ ಟ್ರಾಫಿಕ್ ನಿಯಮಗಳನ್ನು ಪಾಲಿಸುವುದು ಹಾಗೂ ವಾಹನ ಚಲಾಯಿಸುವಾಗ ಸೀಟ್ ಬೆಲ್ಟ್ ಹಾಗೂ ಹೆಲ್ಮೆಟ್ ಧರಿಸುವುದು, ಅತಿ ವೇಗವಾಗಿ ವಾಹನವನ್ನು ಚಲಾಯಿಸಬಾರದು. ಇವು ಮುಖ್ಯವಾದ ನಿಯಮಗಳನ್ನು ಪಾಲನೆ ಮಾಡುವುದು ಮುಖ್ಯವೆನಿಸಿದೆ. ಮಾದಕ ವಸ್ತುಗಳ ಬಗ್ಗೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ದೂರವಿದ್ದು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಯಾವ ಸಮಸ್ಯೆ ಬಂದರೂ ಕ್ರೈಮ್, ಇತರೆ ಚಟುವಟಿಕೆಗಳು ಕಂಡುಬಂದ ತಕ್ಷಣ ನಮ್ಮ ಗಮನಕ್ಕೆ ತನ್ನಿ ಎಂದು ಹೇಳಿದರು. ಈ ಜಾಗೃತಿ ಅಭಿಯಾನದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ವೀರೇಶ್ರವರು ಅಧ್ಯಕ್ಷ ವಹಿಸಿದ್ದರು. ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತಿಯಲ್ಲಿದ್ದರು. ನಮ್ಮ ಭಾರತದ ನೆಲದ ಕಾನೂನು ಅಪ್ಲೈ ಆಗ್ತದೆ. ನಿಮಗೆ ಅಲ್ಲಿಂದಲೇ ರಕ್ಷಣೆ ಅನ್ನೋದು ಪ್ರಾರಂಭ ಆಗ್ತದೆ. ಏನು ಪ್ರಾರಂಭ ಆಗ್ತದೆ? ರಕ್ಷಣೆ ಪ್ರಾರಂಭ ಆಗ್ತದೆ. ಕಾನೂನಾತ್ಮಕ ರಕ್ಷಣೆ ಪ್ರಾರಂಭ ಆಗ್ತದೆ. ನಾನು ನಿಮಗೆ ಬಹಳ ಸೂಕ್ಷ್ಮವಾಗಿ ವಾಸ್ತವವಾಗಿ ನೀವು ಕೆಲವೊಂದನ್ನು ಪಾಲಿಸಬೇಕಾದ ಹೇಳ್ತೀನಿ. ಯಾರೇ ಹೆಣ್ಣು ಮಕ್ಕಳಾಗಿರ್ಬೋದು, ನಿಮ್ಮನ್ನು ಕಳಿಸಿರ್ತಕ್ಕಂಥದ್ದು ಹುಡುಗರಾಗಿರ್ಬೋದು, ನಿಮ್ಮ ತಂದೆ ತಾಯಿಯವರು ಸಾಲ ಸೂಲ ಮಾಡಿ ನಿಮ್ಮನ್ನು ಕಾಲೇಜಿಗೆ ಶಾಲೆಗೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಅವರು ಈಗಾಗಲೇ ಹೇಳಿದ್ದೀನಿ, ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರ್ತಾರೆ, ನಿಮ್ಮ ಮೇಲೆ ಭರವಸೆನ ಇಟ್ಕೊಂಡಿರ್ತಾರೆ.